ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜುಲೈ ಮಾಸದಲ್ಲಿ ಹುಟ್ಟಿದವರ ಒಂದು ಹಾವ ಭಾವ ಆಲೋಚನೆ ಚಿಂತನೆ ಕ್ಷಣಕ್ಕೊಂದು ಚಿತ್ತ ಕ್ಷಣಕ್ಕೊಂದು ಪಿತ್ತ ಈ ಥರ ಇರುತ್ತೆ. ಗಮನಿಸಿ ನೋಡಿ ಬೇಕಾದ್ರೆ ನೀವು ಜುಲೈಲಿ ಹುಟ್ಟಿರೋರಾದರೆ ಹೇಳ್ತೀರಿ ಹೌದು ಗುರುಗಳೇ, ಒಂದ್ರ ಮೇಲೆ ಸ್ಥಿರತೆ ಕೊಡಲ್ಲ, ಒಂದು ಏಕಾಗ್ರತೆ ಕೊಡಲ್ಲ, ಒಂದು ಭಾವಕ್ಕೆ ಕೊಡಲ್ಲ, ಒಂದು ಮಾತಿಗೆ ನಿಲ್ಲೋಲ್ಲ. ಮದುವೆ ಇರ್ಬೋದು, ಕೆಲಸ ಇರ್ಬೋದು, ಕುಟುಂಬ ಇರ್ಬೋದು, ವೃತ್ತಿ ಇರ್ಬೋದು, ಓದಿರ್ಬೋದು, ಏನೋ ಒಂದು ಅಲ್ಲೊಂದು ಈ ಜುಲೈ ಅನ್ನತಕ್ಕಂಥದ್ದು. ಬಟ್ ಮ್ಯಾಜಿಕ್ ನಡೆಯೋದೇ ಜುಲೈ ಮಾಸದಲ್ಲಿ ಹುಟ್ಟಿದವ್ರಿಗೆ. ನೋಡೋಕೆ ತುಂಬ ಧಾಡಸಿಯಾಗಿ ಕಾಣಿಸಿದ್ರು ಕೂಡ ಜುಲೈ ಮಾಸದಲ್ಲಿ ಹುಟ್ಟಿದವರು ಸ್ವಲ್ಪ ಪುಕ್ಕಲ್ರೆ. ಯಾಕೋ ನಾನು ನೋಡಿದ್ದೇನೆ, ಈ ಜುಲೈ ಅಂದಿದೆ ಈ 7, ಅಲ್ಲೊಂದು ಗುಟ್ಟಿದೆ. ಜುಲೈ ಮಾಸದಲ್ಲಿ ಹುಟ್ಟಿದವರ ಬದುಕಿನಲ್ಲೊಂದು ಗುಟ್ಟಿದೆ. ಹೌದು ಅಲ್ವೋ ನೀವು ಹೇಳಿ? ಅಲ್ಲೊಂದು ನೋವಿದೆ. ಒಂದು ತಂದೆ ನಿಮ್ಮ ಜೊತೆ ಇರಲ್ಲ, ಇಲ್ಲ ತಾಯಿ ನಿಮ್ಮ ಜೊತೆ ಇರಲ್ಲ, ಇಲ್ಲ ಅಜ್ಜ ಜೊತೆಯಲ್ಲಿರಲ್ಲ, ಅಜ್ಜಿ ಜೊತೆಯಲ್ಲಿರಲ್ಲ, ಇಲ್ಲ ಎಲ್ಲರೂ ಇದ್ದರೂ ನೀವು ಒಂದು ಕಡೆ, ಅಮ್ಮ ಒಂದು ಕಡೆ, ಅಪ್ಪ ಒಂದು ಕಡೆ, ಹಾಸ್ಟೆಲ್ ಓದೋದು, ಇಲ್ಲ ದೂರದಲ್ಲಿ ಓದೋದು, ದೂರದ ಬದುಕು, ದೂರದ ಜೀವನವು, ಈ ಥರದೊಂದು ಆಗಿರ್ತಕ್ಕಂಥದ್ದಾಗಿರುತ್ತೆ. ಅಂಧಕಾರರು ಜುಲೈ. ದೇವರು ನಿಮಗೆ ಕೊಟ್ಟಿರೋ ಒಂದು ಬಹುದೊಡ್ಡ ವರ ಅಂದರೆ ಜುಲೈ ಮಾಸದಲ್ಲಿ ಹುಟ್ಟಿದವರಿಗೆ ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಕೊಡುವುದಿಲ್ಲ. ಯಾಕೋ ಕುಟುಂಬದ ತುಂಬ ಪ್ರೀತಿಸುವ ವ್ಯಕ್ತಿಯಿಂದ ದೂರ ಇರಬೇಕಾದಂಥ ಪರಿಸ್ಥಿತಿಗಳು ಜಾಸ್ತಿ. ನಾನು ನೋಡಿದ್ದೇನೆ, ತುಂಬ ಲಕ್ಷಾಂತರ ಜಾತಕಗಳ ಆ ಒಂದು ಪರಿಚಯ ಇರುವುದರಿಂದ ತಿಳಿಸ್ತಿದ್ದಾನೆ. ನಿತ್ಯ ನೂರಾರು ಜನಗಳ ಜೊತೆ ಮಾತಾಡ್ತಿರ್ತೇನಲ್ವಾ, ನೋಡ್ತಿರ್ತೇನೆ. ಈ ಮ್ಯಾಜಿಕ್ ಏನಿರ್ಬೋದು, ಈ ಮಾಸದ ಮ್ಯಾಜಿಕ್ ಏನಿರ್ಬೋದು? ಅಲ್ಲೊಂದು ಶಕ್ತಿ ನಿಮಗೆ. ಸ್ವಯಂ ಕೃಷಿಯಾಗಿ ಮೇಲೆಗೆ ಬರೋರು ಜಾಸ್ತಿ ಜುಲೈ ಮಾಸದಲ್ಲಿ ಹುಟ್ಟಿದವರು ನಾನು ನೋಡಿದ್ದೇನೆ. ಸ್ವಯಂ ಕೃಷಿ ತುಂಬ ಸಪೋರ್ಟ್ ಇಲ್ಲ, ಬಟ್ ಅಲ್ಲೊಂದು ಮಾರಲ್ ಸಪೋರ್ಟ್. ದೈವ ಹೇಗೋ ಕಾಪಾಡುತ್ತೆ ಮಕ್ಕಳೇ, ನಿಮಗೇ ಗೊತ್ತಿಲ್ಲದೆ ದೇವರು ಒಂದು ತಕಡಿ ನಿಮ್ಮನ್ನು ಕೆಳಗಡೆ ಇಳಿಸಿದ್ರು ಕೂಡ ಒಂದು ತಕಡಿ ಮೇಲೆ ಕೆತ್ತಬಿಟ್ಟಿರ್ತಾನೆ. ಎಸ್, ಇಟ್ ಈಸ್ ದೇರ್. ಒಂದು ಪ್ರಾಥಮಿಕ ಹಂತದಲ್ಲೇ, ಅಂದರೆ ಚಿಕ್ಕ ವಯಸ್ಸಲ್ಲಿ ಯಾರನ್ನು ತುಂಬ ಹತ್ತಿರದವ್ರನ್ನ ಕಳ್ಕೋತೀರಾ. ನಿಮ್ಮ ಅಜ್ಜಿ ಇರ್ಬೋದು, ನಿಮ್ಮ ಅಜ್ಜ ಇರ್ಬೋದು, ನೀವು ತುಂಬ ಪ್ರೀತಿಸಿದಂಥ ದೊಡ್ಡಮ್ಮ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಏನೋ ಒಂದು. ಇಲ್ಲ ತಂದೆಯಿಂದ ದೂರ, ಇಲ್ಲ ತಂದೆಯೇ ಇಲ್ಲ, ಇಲ್ಲ ತಾಯಿಯಿಂದ ದೂರ, ಇಲ್ಲ ತಾಯಿಯೇ ಇಲ್ಲ, ಏನೋ ಒಂದು ಈ ರೀತಿ ಇರುತ್ತೆ. ಆಮೇಲೆ ಇನ್ನೊಂದು ವಿಚಿತ್ರ ಏನು ಗೊತ್ತಾ, ಜುಲೈ ಮಾಸದಲ್ಲಿ ಹುಟ್ಟಿದವರು, ನೇರ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ಯು ಆರ್ ನಾಟ್ ಎ ಎಕ್ಸ್ಪೆಕ್ಟೆಡ್ ಕಿಡ್. ಅಂದರೆ ನಿಮ್ಮ ತಂದೆ ತಾಯಿ ಆ ಗರ್ಭ ಸಂಸ್ಕಾರ ಧರಿಸುವ ಸಂದರ್ಭದಲ್ಲಿ ದೇ ವರ್ ನಾಟ್ ರೆಡಿ. ನಮಗೊಂದು ಮಗು ಬೇಕು, ಒಂದು ಪಾಪು ಬೇಕು, ಆ ಪಾಪು ಹೀಗೆ ಇರಬೇಕು, ನಮಗೊಂದು ಹೆಣ್ಣು ಮಗು ಬೇಕು, ನಮಗೊಂದು ಗಂಡೆ ಮಗು ಬೇಕು, ನಮ್ಮ ವಂಶೋದ್ಧಾರಕ ಬೇಕು, ವಂಶ ಬೆಳಗುವ ಮಹಾಲಕ್ಷ್ಮಿ ಬೇಕು, ಈ ಥರದ್ದು ಯಾವುದೇ ಪ್ಲ್ಯಾನ್ ಇರಲ್ಲ. ಅಲ್ಲೊಂದು ಆಕಸ್ಮಿಕ ಗರ್ಭಧಾರಣೆ ಜುಲೈಲಿ ಹುಟ್ಟಿದವ್ರು ನಾನು ನೋಡಿದ್ದಾನೆ. ಅದಕ್ಕೆ ನೀವು ಒಂಥರ ಏನೋ ಗಡಿಬಿಡಿ. ಬಿಕಾಸ್ ದ ಬರ್ತ್, ಹೊಟ್ಟೆಲಿ ಬೀಳುವಾಗಲೇ ನಿಮ್ಮಲ್ಲಿ ಆ ದೈವ ಅಲ್ಲೊಂದು ತಳ್ಳಲ್ಪಟ್ಟಿದ್ದಾನೆ. ಇಲ್ಲ ಕೆಲವರಿಗೆ ವರಪ್ರಸಾದದಿಂದ ಹುಟ್ಟುಬಿಟ್ಟಿರ್ತಾರೆ. ಜುಲೈಲಿ ಹುಟ್ಟಿದವ್ರು ಸೆಲೆಬ್ರಿಟೀಸ್ ಆಗಿಬಿಡ್ತಾರೆ. ನಾನು ನೋಡಿದ್ದಾನೆ, ತುಂಬ ದೊಡ್ಡ ಸೆಲೆಬ್ರಿಟೀಸನ್ನು ಜುಲೈಲಿ ಹುಟ್ಟಿದವ್ರು ನೋಡಿದ್ದಾನೆ. ದ ಮ್ಯಾಜಿಕಲ್ ಪೀಪಲ್ ವಿಚ್ ಹ್ಯಾವ್ ಸೀನ್. ಕಾರಣ ಯಾಕೆ ಗೊತ್ತಾ? ನೀವು ಯಾವುದೋ ಕರ್ಮವನ್ನು ಕಂಪ್ಲೀಟ್ ಮಾಡೋಕ್ಕೂ ಬಂದಿದ್ದೀರಿ, ಯಾವುದೋ ಕರ್ಮವನ್ನು ಅನುಭವಿಸಲು ಕೂಡ ಬಂದಿದ್ದೀರಿ. ನಾನು ನೋಡಿದಾಗೆ ತುಂಬ ಜನ, 10ರಲ್ಲಿ ಒಂದು 7 ಜನ ಜುಲೈ ಮಾಸದಲ್ಲಿ ಹುಟ್ಟಿದವರು ಫುಟ್ಪಾತಲ್ಲೂ ಮಲಗಿಸಿರ್ತಕ್ಕಂಥದ್ದು ನೋಡಿದೆ. ಅಂದರೆ ಕುಳ್ಳಿರಿಸುತ್ತೆ, 0 ಲೆವೆಲ್. ಏನು ಎತ್ತ ಅಂತ ಅರಗಿಸ್ಕೊಳ್ಳೋ ಅಷ್ಟರಲ್ಲಿ ನಿಮ್ಮನ್ನು ಬಂದು ಒಂದು ದೊಡ್ಡ ಸ್ವಿಂಗ್ ಕೊಡುತ್ತೆ. ಅದನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಮಾತ್ರ ಯು ಆರ್ ಅಮೇಜಿಂಗ್. ನನಗೆ ಗೊತ್ತಿರುವ ಹಾಗೆ ಜುಲೈ ಮಾಸದಲ್ಲಿ ಹುಟ್ಟಿದವರಿಗೆ ತುಂಬ ಫ್ರೆಂಡ್ಸ್ ಇರ್ತಾರೆ, ತುಂಬ ಗೆಳೆಯರಿರ್ತಾರೆ, ಗೆಳತಿಯರಿರ್ತಾರೆ. ಕನ್ಫರ್ಮ್ ಹೇಳ್ತಾನೆ, ಜುಲೈ ಮಾಸದಲ್ಲಿ ಹುಟ್ಟಿದವರಿಗೆ ನನ್ನ ಅನುಭವ, ದ ರಿಸರ್ಚ್ ಹೇಳ್ದಲ್ಲ, ನಿಮ್ಮ ಹುಟ್ಟೇ ಒಂದು ಗುಟ್ಟು. ಜುಲೈ ಮಾಸದಲ್ಲಿ ಹುಟ್ಟಿದವ್ರದ್ದು ಒಂದು ಗುಟ್ಟು. ನಿಮ್ಗೆ ಅದಕ್ಕೆ ಒಂಥರ ಪರೀಕ್ಷಿತ್ ಮಹಾರಾಜ್ ಅಂತಾರ, ಎಲ್ಲ ಒಂಥರ ಪರೀಕ್ಷೆ, ಇದು ಸರಿಯಾ ಅದು ಸರಿ. ಯಾಕಂದರೆ ಪರೀಕ್ಷಿತ್ ಮಹಾರಾಜ ಹುಟ್ಟೋವಾಗ ನೋಡಿ, ಅಲ್ಲಿ ಗರ್ಭದಲ್ಲಿ ಆ ತಾಯಿ ಉತ್ತರೆಯ ಗರ್ಭ, ಅಭಿಮನ್ಯುವಿನ ಮಗ ನೋಡಿ, ತಂದೆ ಇಲ್ಲ. ತಂದೆ ಇಲ್ಲ.
ಆ ತಂದೆ ಅಭಿಮನ್ಯು ಸಾಯಲಿಕ್ಕೆ ಒಂದು ದೊಡ್ಡ ಕಾರಣ ಗೊತ್ತಿದೆಯಾ? ಅರ್ಜುನ ಕೇಳ್ತಾನೆ, ನನ್ನ ಮಗ ಇಷ್ಟು ಒಳ್ಳೆ ಮಗ, ಇಷ್ಟು ಶಕ್ತಿಶಾಲಿ, ಇಷ್ಟು ಜೀವನ ಚೈತನ್ಯ ಇದ್ದಂಥ ನನ್ನ ಮಗ ಇಷ್ಟು ಚಿಕ್ಕ ವಯಸ್ಸಿಗೆ ಸಾಯುವಂಥದ್ದೇನಾಗಿತ್ತು ಕೃಷ್ಣ ಅಂತ ಕೇಳ್ತಾನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅಪರಿಮಿತ ಬಲಶಾಲಿ, ಅರ್ಜುನನ ಸಮಾನ ಅನ್ನುವಷ್ಟು ಮಾತುಗಳು ಇತ್ತು. ಕೃಷ್ಣ ನಕ್ಕು ಬಿಡ್ತಾರೆ ನೋಡಿ. ಅದಕ್ಕೆ ಜುಲೈ ಮಾಸದಲ್ಲಿ ಹುಟ್ಟಿದವ್ರಿಗೆ ಇದೊಂದು ಶಾಪ. ತಂದೆಯೋ ತಾಯಿಯೋ ಅಲ್ಲೊಂದು ಏನೋ ಒಂದು ವೈಧವ್ಯ ಪ್ರಾಪ್ತಿಯೋ ಏನೋ ಇದೆ. ನಿಮ್ಮ ತಾಯಿ ಇಲ್ಲ ತಂದೆಯ ಜೀವನದಲ್ಲೊಂದು ಗುಟ್ಟಿದೆ, ಇಲ್ಲ ಹುಟ್ಟುವಾಗ ನಿಮ್ದೊಂದು ಗುಟ್ಟಿದೆ. ಅನ್ಎಕ್ಸ್ಪೆಕ್ಟೆಡ್ ಕಿಡ್, ಯು ಆರ್ ನಾಟ್ ಪ್ಲಾನ್ ಕಿಡ್, ಐದರ್ ಗಾಡ್ ಹ್ಯಾಸ್ ಸೆಂಟ್ ಆರ್ ಎ ಡೆವಿಲ್ ಹ್ಯಾಸ್ ಸೆಂಟ್. ಹೌದು, ಐದರ್ ಗಾಡ್ ಹ್ಯಾಸ್ ಸೆಂಟ್ ಆರ್ ಎ ಡೆವಿಲ್ ಹ್ಯಾಸ್ ಸೆಂಟ್ ಅನ್ನೋ ಥರ ಹೇಳ್ತಾನೆ. ನೀವಾಗಿ ಭೂಮಿಗೆ ಬರುವಂಥದ್ದಲ್ಲ ಅದು, ಯಾವುದೋ ಶಕ್ತಿ ಇಲ್ಲ. ನಿಮ್ಮ ಕರ್ಮ ಅನುಭವಿಸ್ಲಿಕ್ಕೆ ಬಂದಿರ್ತೀರಿ. ಬರೀ ಎಡವಟ್ಟು ಸ್ನೇಹಿತರು. ಯಾಕಂದ್ರೆ ಬುಧ ಅಲ್ಲಿ ಕಟಕದಲ್ಲಿ ಕೂತಿದ್ದಾನೆ. ಆತ್ಮಕಾರಕ ಬೇರೆ ಏನಾಗಿರ್ತಾನೆ ಅಂದರೆ ವಿಶೇಷವಾಗಿ ಮಿಥುನದಲ್ಲಿ ಬೇರೆ ಕೂತ್ ಬಿಟ್ಟಿರ್ತಾರೆ. ಬುಧನ ಹಿಂದುಗಡೆ ಬುದ್ಧಿ ಮುಂದೆ, ಆತ್ಮ ಹಿಂದೆ. ಮನೋಕಾರಕನ ಮನೆಯಲ್ಲಿ ಬುಧ ಕುಳಿತಿರೋದ್ರಿಂದ ಸೊ ಅದೊಂದು ಗಲ 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 ಡಿಸಿಷನ್ ಮೇಕಿಂಗಲ್ಲಿ ನೀವು ತುಂಬ ಫೇಲ್ಯೂರ್ ಆಗ್ತೀರಿ. ನಾವು ಹುಟ್ಟುವಾಗಲೇ ನೋಡಿ ಅಭಿಮನ್ಯುವಿನ ವಿಚಾರದಲ್ಲಿ ಕೇಳಿದಾಗ ಆ ಕೃಷ್ಣರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಹಾಗೇನಿಲ್ಲ ಅರ್ಜುನ, ಹೇಳಿದ್ರೆ ನಿಂಗೆ ನೋವಾಗುತ್ತೆ, ಬಟ್ ಸತ್ಯ ಹೇಳ ಅಂತ ಧರ್ಮರಾಯರು ಎಲ್ಲರೂ ರೋಧಿಸ್ತಾ ಇರ್ಲಿ, ಕೃಷ್ಣ ಹೇಳೋದ್ರಲ್ಲಿ ಸತ್ಯ ಇದೆ, ಕೇಳೋಣ. ಪರಂಧಾಮ ಪ್ರಕೃತಿಯ ಅಧೀನ ಅಂತಂದ್ರೆ ಆತ ಯುದ್ಧಕ್ಕೆ ಹೋಗುವಾಗ ತನ್ನ ಬಲ ನೆಚ್ಕೊಂಡು ಹೋದ, ತನ್ನ ಗರ್ವವನ್ನು ನೆಚ್ಕೊಂಡು ಹೋದ, ತನ್ನ ಶಕ್ತಿಯನ್ನು ನೆಚ್ಚಿಕೊಂಡು ಹೋದ. ಅದರಲ್ಲೇನಿದೆ ತಪ್ಪು ಅಂತ ಕೇಳ್ತಾನೆ ಅರ್ಜುನ. ಈ ಮೂರು ಕೊಟ್ಟಿದ್ದು ಪ್ರಕೃತಿ ಅಲ್ವಾ? ಭಗವಂತನನ್ನು ನೆಚ್ಚಿಕೊಂಡು ಹೋಗ್ಲೇ ಇಲ್ಲ, ನೆನೆಸ್ಕೊಳ್ಳೇ ಇಲ್ಲ ಅರ್ಜುನ. ನಮಗೆ ಮೀರಿದ ಒಂದು ಮಹಾಶಕ್ತಿ ಈ ಸಮುದ್ರವನ್ನು ನಡೆಸ್ತಿದೆ, ನಿಲ್ಸಿಟ್ಟಿದೆ. ಸಮುದ್ರ ಯಾರಾದ್ರೂ ಹೆಂಗ್ ನಿಲ್ಸಿಟ್ಟಿದೆ ಯೋಚನೆ ಮಾಡಿ ನೋಡಿ ಮಕ್ಳೇ. ಅದು ಕುಕ್ಕಬೇಕು ಅಂದಾಗ ತಡೆಯೋಕ್ಕಾಗುತ್ತಾ? ಯಾರು ಅದರ ಪರಿಧಿಲೇ ಇಟ್ಟಿದ್ದಾರೆ. ಈ ಮಂಗಳೂರು ಕಡೆ ಹೋದಾಗ, ಉಡುಪಿ ಕಡೆ ಹೋದಾಗ, ಕಾರವಾರ ಕಡೆ ಹೋದಾಗ ಗಮನಿಸಿ ನೋಡಿ ಆ ಬೌಂಡ್ರಿ, ಆ ಸಮುದ್ರ ಹೇಗೆ ನಿಂತಿದೆ ಅನ್ನತಕ್ಕಂಥದ್ದು. ಮಳೆಗಾಲ ಬಂದಾಗ ಜೋರು ಆರ್ಭಟ, ಆಷಾಢದಲ್ಲಂತೂ ವಿಪರೀತ ಆರ್ಭಟ ಬೇಡಿ. ರೈಟ್, ಗಮನಿಸಿ ನೋಡಿ ಯಾವುದಾ ಶಕ್ತಿ. ಸಮುದ್ರಕ್ಕೆ ತನ್ನ ಶಕ್ತಿ ಗೊತ್ತಿಲ್ವಾ? ಆ ಪರಿಧಿ ಗೊತ್ತಿಲ್ವಾ? ತನ್ನ ಆಳ ಗೊತ್ತಿಲ್ವಾ? ಸಮುದ್ರ ದೇವತೆಗೆ ಗೊತ್ತಿದೆ. ನನ್ನನ್ನು ನಿಯಂತ್ರಿಸ್ತಿರ್ತಕ್ಕಂಥ ಯಾವುದೋ ಶಕ್ತಿಗೆ ನಮನ ಅಂತ ಬಾಯಿ ಮುಚ್ಕೊಂಡು ಕೂತಿದೆ, ನೀನು ಹೇಳಿದಾಗ ಕೇಳ್ತೀನಿ ಅಂತ. ಸೊ ಆ ಬಲ, ಆ ಗರ್ವ, ಆ ಶಕ್ತಿ, ನಾನು ಹೋಗ್ತೇನೆ, ನನ್ನಿಂದ ನಾನು ಗೆದ್ಕೋ ಬರ್ತೇನೆ, ಚಕ್ರವ್ಯೂಹ ಭೇದಿಸಲು ನನಗೆ ಬರುತ್ತೆ ಅನ್ನತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಹೋಗಿ ಅವನು ಭಗವಂತನನ್ನು ನೆನೆಸ್ಕೊಳ್ಳಿಲ್ಲ ಅರ್ಜುನ. ನೀನು ಸದಾ ಭಗವಂತನ ನೆನೆಸ್ಕೋತಿ, ಸದಾ ಭಗವಂತನಿಂದಲೇ ನಡೆಯುತ್ತಿರೋದು, ನನ್ನದಲ್ಲ ಅಂತ. ಅದಕ್ಕೆ ಗೆಲುವುಗಳು. ಆದರೆ ಆತ ತನ್ನ ಬಲವನ್ನು ನೆಚ್ಕೊಂಡು ಹೋದ. ಚಕ್ರವ್ಯೂಹ ಭೇದಿಸಿರ್ಬೋದು, ವಾಪಸ್ ಬರ್ಲಿಕ್ಕೆ ದಾರಿ ಮಾಡ್ಕೊಡ್ಲಿಲ್ಲ. ಅವನ ಬಲ ಅಲ್ಲಿವರೆಗಷ್ಟೇ, ವಾಪಸ್ ಬರ್ಲಿಕ್ಕಲ್ಲ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಹೌದು, ಅಹಂಕಾರವೆನ್ನುವುದು ಒಂದು ಬಹುದೊಡ್ಡ ವ್ಯಾಧಿ. ಇದೇನಾದರೂ ಮನುಷ್ಯನಿಗೆ ಅಂಟುಕೊಂಡು ಬಿಟ್ಟರೆ ಕೊರೋನಾನಾದರೂ ಓಡಿಸ್ಬೋದೇನೋ, ಈ ಡೆಂಗ್ಯೂ ಓಡಿಸ್ಬೋದು, ಬೇರೆ ಬೇರೆ ಕಾಯಿಲೆಗಳಿದೆ ಓಡಿಸ್ಬೋದೇನೋ, ಇಲ್ಲ ಕಂಟ್ರೋಲ್ ಆದರೂ ಒಂಚೂರು ಮ್ಯಾನೇಜ್. ಡಯಾಬಿಟಿಸ್ ಬಂದಿದ್ದನ್ನು ಅದನ್ನು ಮ್ಯಾನೇಜ್ ಮಾಡ್ಕೊಬಿಡ್ಬೋದು. ರಿವರ್ಸ್ ಡಯಾಬಿಟಿಸು ಕೆಲವರು ಮಾಡ್ಕೊಬಿಟ್ಟಿದ್ದಾರೆ, ಟ್ಯಾಬ್ಲೆಟ್ಸ್ ಇಲ್ಲ, ಇನ್ನೊಂದಿಲ್ಲ ಅಂತಕ್ಕಂಥದ್ದು. ಆದರೆ ಅಹಂಕಾರವೆನ್ನುವ ವ್ಯಾಧಿ ನಮಗೆ ಮೆಟ್ಕೊಂಡ್ಬಿಡುತ್ತೋ, ಹತ್ಕೊಂಡ್ಬಿಡುತ್ತೋ, ಹುಚ್ಚು ಉನ್ಮಾದಗಳಾಗ್ಬಿಡುತ್ತೆ. ಐ ಆಮ್ ದ ಬಾಸ್. ನಾವು ಹುಟ್ಟಿದಾಗ ಇಷ್ಟಿರ್ತೀವಿ, ಬೊಗಸೆ ಇರ್ತೀವಿ ಮಕ್ಕಳು. ಒಬ್ಬೊಬ್ಬ ಅಂದರೆ ಒಂದು 2.5 kg 3 kg, ಕೆಲವು ಮಕ್ಕಳು 3.5 kg ಅಷ್ಟೇ. ಬೆಳುತ್ತೋ ಈ ಖಂಡವೇನು, ಈ ಧೈರ್ಯವೇನು, ಈ ದುಡ್ಡೇನು, ಈ ಬಲವೇನು, ಇದೆಲ್ಲ ಅನ್ಕೋತೀವಿ. ಬರೋವಾಗಲೂ ಒಂದು ಎಲೆ ತಗೊಂಡು ಬರಲ್ಲ, ಹೋಗೋವಾಗಲೂ ಒಂದು ಎಲೆ ತಗೊಂಡು ಬರಲ್ಲ. ಅದಕ್ಕೆ ಭಗವಂತನಾದ ಆ ಒಂದು ಮಹಾಕೃಷ್ಣ ಒಂದು ಎಲೆ ಮೇಲೆ ಮಲಗಿರ್ತಾರೆ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಎಲೆಯ ತೂಕದಷ್ಟು. ಅಂದರೆ ಇಷ್ಟೇ, ನಾನು ಕೂಡ ಇಷ್ಟೇ ಅನ್ನತಕ್ಕಂಥದ್ದು.
ಆ ಅಹಂಕಾರ ಅನ್ನೋ ವ್ಯಾಧಿಯೇ ಅವನನ್ನು ಸುಟ್ಟಾಕ್ಬಿಟ್ಟಿದ್ದು, ಅಭಿಮನ್ಯುವನ್ನ. ಆ ವ್ಯಾಧಿಯೇ ನನಗೆ ಗೊತ್ತು, ನನ್ನ ಬಲ, ನನ್ನ ಶಕ್ತಿ ಅನ್ನತಕ್ಕಂಥ ಒಂದು ಭಾವದಿಂದ. ಸೊ ಆಷಾಢ ಮಾಸದಲ್ಲಿ ಹುಟ್ಟಿದವ್ರಿಗೆ ಒಂದು ತಳಮಳಗಳಿರುತ್ತೆ ನೋಡಿ. ಹೋಗೋದು ಅಭಿಮನ್ಯು, ಆ ತಳಮಳ, ಆ ಗರ್ಭವನ್ನ ನಾರಾಯಣಾಸ್ತ್ರ ಬಿಡ್ತಾನೆ ಅಶ್ವತ್ಥಾಮ. ಅಲ್ಲಿ ಹೋಗಿ ಪರಮಾತ್ಮ ಸೂಕ್ಷ್ಮ ರೂಪದಲ್ಲಿ ಹೋಗಿ ಉಪಸಂಹಾರ ಮಾಡ್ಕೊಳ್ಳೋದು. ಅದಕ್ಕೆ ಅವನು ಹುಟ್ಟಿದಾಗ ಹೀಗೆ 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 ಹೀಗೆ. ನೀವು ಜುಲೈ ಮಾಸದಲ್ಲಿ ಹುಟ್ಟಿದವರು ಹೇಳಿ, ಆಮೇಲೆ ಕದ್ದು ಮುಚ್ಚಿ ಎಷ್ಟು ಪ್ರೀತಿಯಾಗಿದೆ ಹೇಳಿ. ಖಂಡಿತ ಆಗಿರುತ್ತೆ. ಒಂದು ಮರೆಯಾಗಿ ಆದರೂ ಇಲ್ಲ ಮನಸ್ಸಿನಲ್ಲಾದರೂ ಒನ್ ವೇ ಲವ್, ಒನ್ ಸೈಡೆಡ್ ಲವ್ ಅಲ್ಲೊಂದು ಕೂತಿರುತ್ತೆ. ನನಗೆ ಗೊತ್ತಿರುವ ಹಾಗೆ ಜುಲೈ ಮಾಸದಲ್ಲಿ ಹುಟ್ಟಿದವರಿಗೆ ತಂದೆಗಿಂತ ತಾಯಿ ಕಡೆ ಅನುರಾಗ ಜಾಸ್ತಿ. ತಾಯಿಯ ಆದರ್ಶ ಅನುರಾಗ ನಿಮಗೆ ಸಿಗತಕ್ಕಂಥ ಭಾವ. ಹೌದು, ತಾಯಿಯ ಪ್ರೀತಿ ತುಂಬ ಜಾಸ್ತಿ ಸಿಗುತ್ತೆ. ನಾನು ನೋಡಿದ್ದಾನೆ ಜುಲೈ ಮಾಸದಲ್ಲಿ ಹುಟ್ಟಿದವರಿಗೆ ತಾಯಿಯನ್ನ ಹೇಳು. ಆದರೆ ನಿಮಗೆ ಗೊತ್ತಿಲ್ಲ, ವಿಚಿತ್ರ ಏನು ಗೊತ್ತಾ, ಜುಲೈ ಮಾಸದಲ್ಲಿ ಹುಟ್ಟಿದವರು ತಾಯಿ ಜೊತೆಲಿ ಹೆಚ್ಚಾಗಿದ್ರೂ ಕೂಡ ತಂದೆಯನ್ನು ತುಂಬ ಜಾಸ್ತಿ ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳು. ಶುದ್ಧ ಗಣಪತಿಯೇ ನೀವು ಈ ಮಾಸದಲ್ಲಿ ಹುಟ್ಟಿದವರು ಗಣಪತಿಯಷ್ಟು ಶಕ್ತಿ ಇರುತ್ತೆ. ನೀವೇನಾದರೂ ಯಾವುದನ್ನು ಬೇಕಾದರೂ ನೀವು ಕಲಿಯಬಲ್ಲಿರಿ. ನಿಮಗೆ ಜನ್ಮತಃ ಕೆಲವು ವಿದ್ಯೆಗಳು ಬಂದಿರ್ತವೆ. ನಿಮಗೊಂದು ಡಿಗ್ರಿ ಅನ್ನೋದು ಒಂದು ಸರ್ಟಿಫಿಕೇಟ್ ಅಷ್ಟೇ ಬೇಕಷ್ಟೆ. ನಿಜವಾಗ್ಲೂ ನೀವು ಕುಳಿತರೆ ಈ ಒಂದು ಜುಲೈ ಮಾಸದಲ್ಲಿ ಹುಟ್ಟಿದವರು ಎಲ್ಲರೂ 10 ಅವರು ಓದೋದು ಒಂದೇ, ನೀವು 10 ನಿಮಿಷ ಓದೋದು ಒಂದೇ. ಹೌದು ಅಲ್ವೋ ಹೇಳಿ. ಬಟ್ ಯಾಕೋ ಏಕತಾನತ ಕೊಡಲ್ಲ. ವಿದ್ಯೆ ಓದಬೇಕಾ ಅಂತ ಅನ್ನಿಸ್ತಕ್ಕಂಥದ್ದು ಅನ್ನಿಸ್ತಿರುತ್ತೆ. ತುಂಬ ಜನ, ನಾನು ಜುಲೈ ಮಾಸದಲ್ಲಿ ಹುಟ್ಟಿದವ್ರನ್ನ ನೋಡಿದ್ದೇನೆ, ವಿದ್ಯಾಭ್ಯಾಸ ಮುರ್ಕೊಂಡಿರೋದು. ಅಬ್ಬಬ್ಬಾ ಅಂದರೆ ಬೇಸಿಕ್ ದಾಟೋದೇ ಕಷ್ಟ. ಕೆಲವರಿಗೆ 10th ಅದು ಹೇಗೆ ಪಾಸ್ ಆದರೂ ಇಲ್ಲ PUC ಮುಗಿಸಾಕ್ಕೋತಾರೆ. ಇದಿರತಕ್ಕಂಥದ್ದು ನಾನು ನೋಡಿದ್ದೇನೆ ಜುಲೈ ಮಾಸದಲ್ಲಿ ಹುಟ್ಟಿದವ್ರಿಗೆ. ಯಾಕಂದರೆ ಬುಧ ಬಂದು ಚಂದ್ರನ ಮನೆ, ವಾಣಿಕಾರಕ, ವಿದ್ಯಾಕಾರಕ, ಶಾರದಾಕಾರಕ, ಮನೋಕಾರಕನ ಮನೆಯಲ್ಲಿ ಕುಳಿತಿರೋದ್ರಿಂದ ಅಲ್ಲೊಂದು ಕಂಪನ ಶುರು ಆಗ್ಬಿಡುತ್ತೆ. ಸೊ ಆ ಏಕಾಗ್ರತೆ ಭಂಗ. ಪುಸ್ತಕದ ಮುಂದ್ಗಡೆ ಇರುತ್ತೆ, ಮೈಂಡ್ ಇನ್ನೊಂದು ಏನೋ ಓಡ್ತಿರತಕ್ಕಂಥದ್ದು ಇರುತ್ತೆ, ಬೇರೆ ಏನೋ ಓಡ್ತಿರತಕ್ಕಂಥದ್ದು ಏನೋ ಒಂದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಿಮಗೆ ತುಂಬ ಕಷ್ಟಪಡೋದು ಆಗೋಲ್ಲ. ಗಣಪತಿ ಅಂತ ಹೇಳಿದ್ನಲ್ಲ, ತುಂಬ ಕಷ್ಟಪಟ್ಟು ಓಡು ಎದ್ದು ಮಾಡು, ಈಸಿಯಾಗಿ ಎಲ್ಲ ಆಗಬೇಕು. ಆಮೇಲೆ ದೈವದತ್ತ ಒಂದು ವರವಿದೆ ನಿಮಗೆ, ಕೆಲವೊಂದು ಈಸಿಯಾಗಿ ಸಿಗುತ್ತೆ. ಊಟ, ಬಟ್ಟೆ, ನೆರಳು ಸಿಗುತ್ತೆ. ಬಟ್ ಎಲ್ಲೋ ಕೆಲವು ಜನ ಜುಲೈ ಮಾಸದಲ್ಲಿ ಹುಟ್ಟಿದವರು ದುರುಪಯೋಗ ಮಾಡ್ಕೊಂಡಿರೋದು ನಾನು ನೋಡಿದ್ದೇನೆ. ಜುಲೈ ಮಾಸದಲ್ಲಿ ಹುಟ್ಟಿದವರು, ಎಸ್, ಜುಲೈ ಮಾಸದಲ್ಲಿ ಹುಟ್ಟಿದವರು ಅದನ್ನು ದುರುಪಯೋಗ. ಈಸಿಯಾಗಿ ಸಿಕ್ಕಿದೆ, ಲೈಫು ಈಸಿ ಅಂತ ಶಾರ್ಟ್ಕಟ್ಗೆ ಹೋಗಿ ಶಾರ್ಟ್ಕಟ್ ಆಗಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ ಜುಲೈ ಮಾಸದಲ್ಲಿ ಹುಟ್ಟಿದವರು. ಇಟ್ ಈಸ್ ದ್ಯಾಟ್. ಆದರೆ ಅದರಲ್ಲಿ 3 ಜನ ಅಪ್ರತಿಮ. ಅದರಲ್ಲಿ ಒಬ್ಬರು, 100 ಜನ ಜುಲೈ ಮಾಸದಲ್ಲಿ ಹುಟ್ಟಿದ್ದಾರೆ ಅಂದರೆ ಒಬ್ರು ಯಾರಾದರೂ ಸೆಲೆಬ್ರಿಟಿ ಇರಲೇಬೇಕು. ನಾನು ನೋಡಿದ್ದೇನೆ. ದ ಬ್ಯೂಟಿ ಆಫ್ ದ್ಯಾಟ್. ಸ್ವಲ್ಪ ಮಾತಾಡೋಲ್ಲ ನೀವು. ಚಿಕ್ಕ ವಯಸ್ಸಿನಲ್ಲಿ ಮಾತಾಡ್ತಿರ್ತೀರಿ, ಪೆದ್ದಾಗಿ ಮಾತಾಡ್ತಿರ್ತೀರಿ. ತೀರಾ ಪೆದ್ದರೆ ನೀವು, ತುಂಬ ವಿಚಾರಗಳಲ್ಲಿ ಪೆದ್ದುಗಳೇ ನೀವು. ಆದರೆ ಬೆಳೀತಾ ಬೆಳೀತಾ ಆ ಪೆದ್ದುತನವ ಇಲ್ಲ ಏನೋ ಒಂದು ಭಯ, ಆತಂಕ ಆವರಿಸಿ ನಿಮ್ಮ ಬಾಯಿ ಬರೋದಿಲ್ಲ. ಆಮೇಲೆ ಬೇಜಾರು ಮಾಡ್ಕೋಬೇಡಿ. ಜುಲೈ ಮಾಸದಲ್ಲಿ ಹುಟ್ಟಿದವ್ರನ್ನ ನಾನು ಕೆಲವನ್ನ ನೋಡಿದ್ದಾನೆ. ಒತ್ತಡಕ್ಕೊಳಗಾಗ್ಬಿಟ್ರೆ ಬುಧ ವಾಣಿಕಾರಕ, ದುರ್ವಾಣಿ ಬರುತ್ತೆ. ನಿಮ್ಮ ಬಾಯಲ್ಲಿ ಕೆಟ್ಟ ಭಾಷೆ ಬಂದ್ಬಿಡುತ್ತೆ. ಹೌದು ಅಲ್ವೋ ಹೇಳಿ. ಎಷ್ಟು ಜನ ಕಮೆಂಟ್ಸ್ ಕೊಡ್ತೀರಿ, ಕಾಯ್ತಿರ್ತಾನೆ ಮಕ್ಕಳೇ. ಎಸ್, ಹೌದು, ಮಾತಾಡ್ಬಿಡ್ತೀರಿ. ನೀವು ಒತ್ತಡ ತಳ್ಕೊಳ್ಳಲ್ಲ. ಅದಕ್ಕೇನೋ ನಿಮ್ಮ ಒಂದು ದುಡುಕು ಸ್ವಭಾವವೇ ನಿಮ್ಮನ್ನ ಸ್ನೇಹಿತರಿಲ್ಲದಾಗ ಮಾಡಿಬಿಡುತ್ತೆ. ಮುಖ್ಯವಾಗಿ ಬುಧ ಬಂಧುಕಾರಕ. ನಿಮಗೆ ಬಂಧುಗಳಿಲ್ಲ, ನಿಮಗಿರುವುದಿಲ್ಲ. ರಾಂಗ್ ಪರ್ಸನ್, ಯು ಆರ್ ಎ ರಾಂಗ್ ಪರ್ಸನ್. ನೀವು ಬೆರೆಯೋಲ್ಲ. ನೀವೆಲ್ಲ ನಿಮ್ಮ ನೇರಕ್ಕೆ ನಡಿಬೇಕು. ನೀವು ಒಂಚೂರು ಬೇಜಾರು ಮಾಡ್ಕೋಬೇಡಿ. ಜುಲೈ ಮಾಸದವರು ಬೇಜಾರು ಮಾಡ್ಕೋಬೇಡಿ. ಹೇಗೇನೆ ಹೇಳ್ತಿದ್ದೀನಿ, ಸ್ವಲ್ಪ ಸ್ವಾರ್ಥಿಗಳೇ. ನಿಮ್ಮ ಕೆಲಸ ಆಗಬೇಕು, ಕೆಲಸ ಆಗೋರ್ಗೆ ಅಷ್ಟೇ. ನಿಮಗೆ ಲಾಭ ಆಗಬೇಕು ಅಷ್ಟೇ. ನಷ್ಟ ಆಗೋದಾದರೆ ಅಲ್ಲಿರೋಲ್ಲ, ನಷ್ಟಕ್ಕಿರೋಲ್ಲ, ಕಷ್ಟಕ್ಕೂ ಇರೋಲ್ಲ. ನೀವು ಇರುವುದಿಲ್ಲ. ರೈಟ್ ಇಟ್ ಡೌನ್.
ನಾನು ನೋಡಿದ್ದಾನೆ ಜುಲೈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥ ಕೆಲವು ಶತಮೂರ್ಖ ವ್ಯಕ್ತಿಗಳನ್ನು ನೋಡಿದ್ದಾನೆ. ಹೇಳಿದ್ರು ಕೂಡ ಬದಲಾಗಲ್ಲ. ಅಕಸ್ಮಾತ್ ಜಾತಕದಲ್ಲಿ ಬುಧ ಬೇರೆ ಕಟಕದಲ್ಲಿದ್ದು ಗುರುವೇನಾದರೂ ನೀಚನಾಗಿದ್ದರೆ ಕನ್ಫರ್ಮ್ ಹೇಳ್ತಾನೆ ನೀವು ಬಂಧು ದ್ವೇಷಿ ಆಗ್ಬಿಡ್ತೀರಿ. ಜಾತಕ ರೀತ್ಯ 1997, 1985, ಆಮೇಲೆ 2009 ನೋಡಿದ್ದಾನೆ. ಅಲ್ಲಿ ಏನೋ ಒಂದು ಬಂಧುಗಳ ಜೊತೆ ಬೆರೆಯಲು ಬಿಡುವುದಿಲ್ಲ. ನೀವು ಹೋಗಲ್ಲ, ಇದ್ರೂ ಅಲ್ಲಾಗಲ್ಲ, ಏನೋ ಒಂದು ಎಡವಟ್ಟಾಗುತ್ತೆ. ಅಷ್ಟು ಸ್ವಾಭಿಮಾನ ಒಳ್ಳೇದಲ್ಲ. ಯಾಕಂದ್ರೆ ಬುಧ ನೀವು ಯಾವಾಗಲೂ ಅನುಮಾನದಲ್ಲೇ ನೋಡೋದು. ಅವ್ರೇನಕ್ಕೆ ಕರೆದ್ರು, ಅವ್ರೇನಕ್ಕೆ ಮಾಡಿಸಿದ್ರು, ಏನೋ ಒಂದು ಲಾಭ. ಬುಧ ಬಂದು ಆ ಕ್ಷಣದ ಲಾಭ ನೆನಪಿಟ್ಕೊಳ್ಳಿ. ಜುಲೈ ಮಾಸಕ್ಕೆ ಅದೊಂದು ದೊಡ್ಡ ಶಾಪ. ನಜ್ದೀಕಿ ಫಾಯ್ದಾ ಅಂತ ಹೇಳ್ತಾರೆ. ನನ್ನ ಅಜ್ಜ ಹೇಳ್ಕೊಟ್ಟಂತ ತುಂಬ ಚಿಕ್ಕ ಮಗುನಲ್ಲಿರ್ಬೇಕಾದಾಗಲೇ ಹೇಳ್ಕೊಟ್ಟಿದ್ರು, ಯಾವತ್ತೂ ಮಗನೇ ಇವತ್ತಿನ ಈ ದಿನ ಈ ಕ್ಷಣದ ಆಸೆ ಆಕಾಂಕ್ಷೆಗಳಿಗೆ ಹಿಡ್ಕೊಳಕ್ ಹೋಗ್ಬೇಡ. ಏನೋ ಒಂದು ಬಂದ್ಬಿಟ್ರೆ ಸಾಕು, ಹೇಗೋ ಒಂದು ಬದುಕ್ಬಿಟ್ರೆ ಸಾಕು, ಹೇಗೋ ಒಂದು ಈಜ್ಬಿಟ್ರೆ ಸಾಕು. ರೈಟ್, ಹೋಗ್ಬೇಡಿ. ಬಟ್ ಹೋಗ್ತಾರೆ ಅವರು. ನನ್ನ ಅಜ್ಜ ಹೇಳ್ಕೊಟ್ಟಿದ್ದು ಇವತ್ತಿನ ಆಸೆಗೆ ಹೋಗ್ಬೇಡ. ಜೀವನ ಪರ್ಯಂತ ನೀನು ಗೆಲ್ಲಬೇಕು ಅಂದರೆ ಈ ಕ್ಷಣದ ಲಾಭ ಬಿಟ್ಬಿಡು. ಈ ಕ್ಷಣದ ಲಾಭ ಇಟ್ಕೊಂಡು ಅಂದ್ರೆ ತುಂಬ ದೊಡ್ಡದಾದಂಥ ನಷ್ಟವನ್ನು ಮುಂದೆ ಕಳ್ಕೊತೀಯ. ಬಂಗಾರದ ಮೊಟ್ಟೆ ಇಡೋ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರ್ತಾರೆ. ಕೆಲವೊಂದು ಸಮಯ ನಮ್ಗೆ ಗೊತ್ತಿರೋಲ್ಲ. ಈ ಸಣ್ಣ ಚಿಲ್ಲರೆ ಬುದ್ಧಿ, ಚಿಲ್ಲರೆ ಕಾಸಿನ ಬುದ್ಧಿ, ಚಿಲ್ಲರೆ ವ್ಯಕ್ತಿ ₹5 ಎತ್ತಿಟ್ಕೊಳಕ್ ಹೋಗಿ 5 ಲಕ್ಷ 5 ಕೋಟಿ ಕಳ್ಕೊಂಡಿರೋನ ನಾನು ನೋಡಿದ್ದೇನೆ. ಹೌದು, ನಾನು ನೋಡಿದ್ದೇನೆ. ಒಬ್ಬ ಜುಲೈ ವ್ಯಕ್ತಿ ಏನ್ ಮಾಡಿಲ್ಲ ಅಂತೇಳಿ ಆ ಮೂರ್ಖನಿಗೆ ಜುಲೈ ಅಲ್ವಾ, ಕಡೆಗೂ ಚಿಲ್ಲರೆ ಬುದ್ಧಿ ತೋರಿಸ್ಬಿಟ್ಟಿದ್ದಾನೆ. ನಾನು ಗುರುಗಳ ಹೇಳ್ತಲೇ ಇದ್ದೆ, ಇವನು ಜುಲೈ ಕರ್ಕಾಟಕ ಮಾಸದಲ್ಲಿ ಹುಟ್ಟಿದವನು, ಆಷಾಢ ಮಾಸದಲ್ಲಿ ಹುಟ್ಟಿದವನು, ಗುರು ಬೇರೆ ನೀಚ ಇವನು, ಅದಕ್ಕೆ ತಂದೆ ಇಲ್ಲ, ಈಸ್ ಬೀನ್ ಬಯಾಸ್ಡ್. ಇವನು ಯಾರ ಜೊತೆಲೂ ಇಲ್ಲ. ನಾವು ಕೊಟ್ಟಿದ್ರಲ್ವ ಅವ್ರು ಕೊಡೋಕ್ಕೆ, ನೀವು ಅವನನ್ನ ಎದೆ ಮೇಲೆ ತಲೆ ಮೇಲೆ ಇಟ್ಕೊಂಡಿದ್ದೀರಿ. ನೋಡಿ, ಒಂದಿನ ತಿನ್ನೋ ತಟ್ಟೆ ಸಮೇತ ಕದ್ದು ಬಿಟ್ಟಿದ್ದಾನೆ. ತಿನ್ನೋ ತಟ್ಟೆ ಸಮೇತ. ಗುರು ಪತ್ನಿಗೂ ಮೋಸ ಮಾಡ್ಬಿಟ್ಟಿದ್ದಾನೆ, ಗುರುಗಳಿಗೂ ಮೋಸ ಮಾಡ್ಬಿಟ್ಟಿದ್ದಾನೆ. ಯಾಕೆ ಹೇಳಿ, ಜಾತಕದಲ್ಲಿ ಗುರು ನೀಚ ಪ್ಲಸ್ ಆಷಾಢ ಮಾಸ. ಆ ಬುದ್ಧಿ ಚಿಲ್ಲರೆ ಬುದ್ಧಿ. ಎಂಥ ಮನುಷ್ಯ ಅಂದರೆ ಇವತ್ತು ಆತ ಇರೋ ಮನೆ ಇರ್ಬೋದು, ಗಾಡಿ ಇರ್ಬೋದು, ಕಾರ್ ಇರ್ಬೋದು, ಮದುವೆ ಇರ್ಬೋದು, ಎವ್ರಿಥಿಂಗ್ ಇಸ್ ಭಿಕ್ಷೆ. ಹೇಳ್ತಲೇ ಇದ್ದೆ, ಸರ್ಜಿ ಅವನು ಚಾಂಡಾಳ ಶಿಷ್ಯ ಪಕ್ಕದಲ್ಲಿ ಇಟ್ಕೊಂಡಿರೋ ನೀವು ನಂಬ್ತಾ ಇಲ್ಲ. ಗುರು ನೀಚ ಅವನ ಬುದ್ಧಿ ತೋರಿಸ್ತಾನೆ. ಅದರ ಮೇಲೆ ಅವನಿಗೆ ಈ ಥರದ್ದಿದೆ. ಆಷಾಢ ಮಾಸದ ಅವ್ನಿಗೆ ಯಾವಾಗಲೂ ಈ ಥರದ್ದೊಂದು ತುಂಬ ನಯವಾಗಿ, ತುಂಬ ವಿನಯವಾಗಿ ಮಾತಾಡೋರನ್ನ ಜೊತೆಲಿ ಇಟ್ಕೋಬಾರ್ದು ಅಂತೇವೆ. ಸರ್ ನೀವಿದು ನಿಮ್ಮನ್ನು ನೋಡೋಕ್ಕೆ ಎಷ್ಟು ಜನ ಬರ್ತಾರೆ. ಕುತ್ತಿಗೆ ಕುಯ್ಯೋದ್ರಲ್ಲಿ ನಂಬರ್ 1 ಅಂತವ್ರು ಇರ್ತಾರೆ. ಎಲ್ಲರೂ ಅಲ್ಲ, ನೆನ್ಪಿಟ್ಕೊಳ್ಳಿ. ಜುಲೈ ಮಾಸದಲ್ಲಿ ಹುಟ್ಟಿದವರೆಲ್ಲ ಮೋಸಗಾರರು ಅನ್ಕೋಬೇಡಿ. ಈ ಥರದ ಕೆಲವೊಂದು ಕಾಂಬಿನೇಷನ್ಗಳು ಇದ್ದಾಗ ಮಾತ್ರ. ಸೊ ಅದರಿಂದ ಜುಲೈ ಮಾಸದಲ್ಲಿ ಹುಟ್ಟಿದವ್ರಿಗೆ ಈ ಥರದೊಂದು ಅಂತರಂಗದಲ್ಲಿ ಅನುಮಾನ ಜಾಸ್ತಿ. ಅದು ಎದುರುಗಡೆ ಅವರಿಗೆ ಯಾಕೋ ನಿಮ್ಮ ಮೇಲೆ ಟ್ರಸ್ಟನ್ನು ಕಳ್ಕೊಬಿಡ್ತಾರೆ ಯಾಕೋ. ಆಮೇಲೆ ಖಂಡಿತ ನಾನು ನೋಡಿದಾಗೆ 10ರಲ್ಲಿ 7 ಜನ ಸಮಥಿಂಗ್ ಹಿಂಗೆ ಸ್ವೈಪ್, ನಾನು ಹೇಳಿದ್ನಲ್ಲ ಚಿಲ್ಲರೆ ಬುದ್ಧಿ, ಏನೋ ಒಂದು ಎತ್ತಿಟ್ಕೊಳ್ಳೋದು, ಗಿಫ್ಟ್ ಕಾರ್ಡು. ಇನ್ನೊಬ್ಬ ಪುಣ್ಯಾತ್ಮನ ನೋಡಿದೆ, ಯಾರು ಏನು ಶಾಪಿಂಗ್ ಮಾಡಿದ್ರು ನನ್ನ ಕ್ರೆಡಿಟ್ ಕಾರ್ಡಲ್ಲಿ ಶಾಪಿಂಗ್ ಮಾಡ್ತೀನಿ, ನೀನು ಆಮೇಲೆ ದುಡ್ಡು ಹಾಕ್ಬಿಡು. ಯಾರಿಗೂ ಗೊತ್ತಿಲ್ಲ. ಆ ಪಾಯಿಂಟ್ಸಲ್ಲಿ ಯೂಸ್ ಟು ಆನ್. ಟಿವಿ ಅಂತೆ, ಫ್ರಿಡ್ಜ್ ಅಂತೆ, ವಾಷಿಂಗ್ ಮೆಷಿನ್ ಅಂತೆ, ಈ ಥರದ್ದು ಸಿಕ್ಕಾಬಟ್ಟೆ ಗೊತ್ತೇ ಇಲ್ಲ. ಎಲ್ಲರೂ ನಾನು ಮಾಡಿಕೊಡ್ತೇನೆ, 5% 10% ಡಿಸ್ಕೌಂಟ್ ಇದೆ. ಸೊ ಟಿವಿ 40,000 ಅಲ್ವಾ, ಓಕೆ 10% ಡಿಸ್ಕೌಂಟ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಕೆಲವೊಂದು ಕ್ರೆಡಿಟ್ ಕಾರ್ಡ್ ಮೇಲೆ 3,000 4,000 ನೀವು ಆಮೇಲೆ ಹಾಕಿ, ನಾನು ನೋಡ್ಕೋತೀನಿ. ನಿಮ್ಮ ಮನೆಗೆ ಟಿವಿ ಬರುತ್ತೆ, ಹೋಗಿ. ಗೊತ್ತಿಲ್ಲ. ಸೊ ಲೈಕ್ ದ್ಯಾಟ್ ಓನ್ಲಿ. ಕಡಿಮೆ ಅಂದರೂ ತಿಂಗಳಿಗೆ 1 ಲಕ್ಷ 2 ಲಕ್ಷ ಈಸ್ ಅರ್ನಿಂಗ್ ಅಂದರೆ ನೀವು ನಂಬ್ತೀರಾ? ಚಿಲ್ಲರೆ ಬುದ್ಧಿ. ಅದನ್ನ ಗೊತ್ತಾದ ಮೇಲೆ ಯಾವ ಸ್ನೇಹಿತನೂ ಅವನನ್ನು ನಂಬೋದು ಬಿಟ್ಬಿಟ್ಟು ಎಂಥ ಎಸ್ ಸ್ನೇಹಿತರ ಹತ್ರನೂ ವ್ಯವಹಾರವ, ಬಂಧುಗಳ ಹತ್ರನೂ, ಆತ್ಮೀಯರ ಹತ್ರನೂ, ಮನೆಯವ್ರ ಹತ್ರನೂ ಕೆಲವು ಚಿಲ್ಲರೆ ಬುದ್ಧಿಗಳನ್ನು ಈ ಒಂದು ಆಷಾಢ ಮಾಸದಲ್ಲಿ ಹುಟ್ಟಿದವರಿಗೆ ಕೊಡುತ್ತೆ.
ತಪ್ಪೋ ಸರಿಯೋ ನಂಗೆ ಗೊತ್ತಿಲ್ಲ. ಕೆಲವರು ಆ ಉಳಿತಾಯ ಬುದ್ಧಿ, ವಿಪರೀತ ಉಳಿತಾಯ ಬುದ್ಧಿ ಎತ್ತಿಟ್ಕೊಳ್ಳೋದು. ಬಟ್ ನೀವು ಏನು ಎತ್ತಿಟ್ಕೋತೀನಿ ಅಂದ್ರೂ ದುಂದು ವೆಚ್ಚ ನಿಮಗಿದ್ದಿದ್ದೆ. ಕಾರಣ ಏನಂದ್ರೆ ಬುಧ ಕಟಕರಾಶಿನಲ್ಲಿರೋದ್ರಿಂದ, ಆ ಬುದ್ಧಿ ನೀರಲ್ಲಿ ಕುಳಿತಿರೋದ್ರಿಂದ ಆಗೋದಿಲ್ಲ. ನೋಡಿ, ನೀರಲ್ಲಿ ಮುಳುಗ್ದಾಗ ಉಸಿರಾಡ್ಲಿಕ್ಕಾಗುತ್ತಾ? ಆಗೋಲ್ಲ. ಸೊ ಕರ್ಕಾಟಕ ರಾಶಿ ನೀರಿನ ರಾಶಿ, ನದಿ ಒಳಗಡೆ ಮುಳುಗದ ಹಾಗೆ, ಉಸಿರಾಡ್ಲಿಕ್ಕಾಗಲ್ಲ, ಮೇಲಕ್ಕೆ. ಅದಕ್ಕೆ ಜಾಸ್ತಿ ತುಂಬ ಉಸಿರಾಟ, ನಿಮಗೆ ಉಸಿರಾಟ ಸಮಸ್ಯೆಗಳು ಬರುತ್ತೆ, ಸ್ವಲ್ಪ ವಿಪರೀತ ಉಸಿರಾಟ, ವೀಸಿಂಗ್ ಪ್ರಾಬ್ಲಮ್, ಥ್ರೋಟ್ ಇನ್ಫೆಕ್ಷನ್. ಆಮೇಲೆ ಬುಧ ಕಟಕ ರಾಶಿಯಲ್ಲಿರೋದ್ರಿಂದ ಅಭ್ಯಾಸಗಳಿಗೆ ದಾಸರಾಗ್ತೀರಿ. ಬುಧ ಕರ್ಕಾಟಕ ರಾಶಿನಲ್ಲಿರೋದ್ರಿಂದ, ಇನ್ನೊಂದು ಮಾತು ಬೇಜಾರು ಮಾಡ್ಕೋಬೇಡಿ, ಬುಧ ಹೆಂಗೆ ಹುಟ್ಟುದ ಅಂತ ನಿಮಗೆ ಗೊತ್ತಿದೆ. ಇಟ್ಸ್ ಬಾರ್ನ್ ಅನ್ಎಕ್ಸ್ಪೆಕ್ಟೆಡ್, ಅನ್ಪ್ಲಾನ್ಡ್, ಅನ್ ಅನ್ನೋನ್ ಪರ್ಸನ್. ಅಪ್ಪನಿಗೆ ಹುಟ್ಟಿದ ಮಗು ಅಲ್ಲ ಅದು. ಇನ್ಯಾರಿಗೋ ಗುರುವಿನ ಪತ್ನಿಯ ಹೊಟ್ಟೆಯಲ್ಲಿ ಹುಟ್ಟಿತ್ತು. ಆ ಥರದೊಂದು ತಳಮಳ. ಅದಕ್ಕೆ ಬುಧ ಗಜ 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 ಅಂತ ಇರ್ತಾನೆ. ಅದಕ್ಕೆ ಬುಧ ಒಬ್ಬನೇ ಇರಬಾರ್ದು. ಅದಕ್ಕೆ ಗಾಳಿ ಜಾಸ್ತಿ, ಮಳೆ ಜೋರು, ಸಡನ್ ಬಿಸಿಲು, ಸಡನ್ ಗಾಳಿ. ನೀವು ಹಾಗೆ ಯಾವಾಗ ತಂಪಾಗಿರ್ತೀರ, ಯಾವಾಗ ತುಂಟ್ರಾಗಿರ್ತೀರ, ಯಾವಾಗ ಕೋಪವಾಗಿರ್ತೀರ, ಮೂಡ್ ಸ್ವಿಂಗ್ಸ್ ನಿಮಗೆ. ಮೂಡ್ ಸ್ವಿಂಗ್ಸ್. ನಿದ್ದೆ ಜಾಸ್ತಿ, ತಲೆಭಾರ ಜಾಸ್ತಿ, ತಟ್ಕೊಳ್ಳಲ್ಲ, ಸೆಕೆನೂ ಜಾಸ್ತಿ, ಚಳಿನೂ ಜಾಸ್ತಿ. ಇದು ಇರುತ್ತೆ. ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ನಿಮಗೆ ಬೇಗ ಜುಲೈ ಮಾಸದಲ್ಲಿ. ಹೌದೋ ಅಲ್ವೋ ಹೇಳಿ? ಹೇಗಾದ್ರೂ ಸರಿ, ನನ್ನ ಲಾಭ ನಾನೊಂದು 10 ರೂಪಾಯಿ ನನ್ನ ಸೇಫ್ಟಿನಲ್ಲಿ ಇರಬೇಕಪ್ಪ, ಎತ್ತಿಟ್ಕೋಬೇಕಪ್ಪ ಅನ್ನತಕ್ಕಂಥ ಭಾವ ನಿಮಗೆ ಜಾಸ್ತಿ. ಹೌದೋ ಅಲ್ವೋ ಹಾಕಿ. ನೋಡಿ, ಎಲ್ಲ ರಾಶಿಗಳಿಗೂ ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ. ದೈವ ಕಳಿಸುವಾಗ ನಮಗೆ ಹೇಗೆ ಅಂದರೆ ಬೇಜಾರು ಮಾಡ್ಕೋಬೇಡಿ. ಒಂದು ಲೋಟ ಕೆಟ್ಟದ್ದು ನಮ್ಮಲ್ಲಿರುತ್ತೆ, ಅದನ್ನು ಜೊತೆಲಿ ಇಟ್ಟು ಕಳಿಸಿರ್ತಾನೆ. ಕೆಟ್ಟ ಬುದ್ಧಿ, ದೋಚೋ ಬುದ್ಧಿ, ಸುಳ್ಳು ಹೇಳೋ ಬುದ್ಧಿ, ಬಾಚ್ಕೊಳ್ಳೋ ಬುದ್ಧಿ, ನೋಡೋ ಬುದ್ಧಿ, ಏನೋ ಒಂದು ಇರುತ್ತೆ. ಎಲ್ರಿಗೂ ಇರುತ್ತೆ, ನನ್ನನ್ನು ಸೇರಿಸಿ. ಹಾಗೆ ಒಂದು ಒಳ್ಳೆ ಬುದ್ಧಿಯನ್ನು ಕೂಡ ಕೊಟ್ಟಿರ್ತಾನೆ, ಸಮನಾಗಿ ಕಳಿಸಿರುತ್ತಾನೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇದು ಜಾಸ್ತಿ ಅನ್ನೋದಿಲ್ಲ, ಇದು ಕಡಿಮೆ ಅನ್ನೋದಿಲ್ಲ. ಎರಡನ್ನು ಭಗವಂತ ಸಮನಾಗಿ ಕಳಿಸಿರ್ತಾನೆ. ಆಗ ನಮ್ಮ ಬಲ. ಅದಕ್ಕೆ ಜಾತಕ ನೋಡೋದು, ನನ್ನ ಬಲ ಯಾವುದು ಒಳ್ಳೇದು ಜಾಸ್ತಿ ಇದೆ ಅದನ್ನು ಜಾಸ್ತಿ ಮಾಡ್ಕೋಬೇಕು. ಹೌದು ತುಂಟುತನ ಜಾಸ್ತಿಯೇ. ಟೈಮ್ ಇದ್ರೆ ತಾನೆ ತುಂಟುತನ ಮಾಡೋಕೆ. ಗೋಲಿ ಆಡೋ ಬುದ್ಧಿ ಜಾಸ್ತಿಯೇ. ಟೈಮ್ ಇದ್ರೆ ತಾನೆ. ದುರ್ಗಂಧದ ಮಾತುಗಳು ಆಡೋದು ಜಾಸ್ತಿ. ಟೈಮ್ ಇದ್ರೆ ತಾನೆ. ಬೇರೆ ಎಲ್ಲೋ ದೊಡ್ಡವರ ಜೊತೆ, ಇನ್ನೊಬ್ಬರ ಜೊತೆ, ಪಂಡಿತರ ಜೊತೆ, ದೊಡ್ಡ ಜ್ಞಾನಿಗಳ ಜೊತೆ ಕೂತ್ಕೊಂಡು ನಾನು ಏನು ಮಾತಾಡೋದು ತಪ್ಪಾಗುತ್ತೋ, ಬಾಯಿ ಮುಚ್ಕೊಂಡು ಕೂತ್ಕೋ. ಯಾರೋ ದೊಡ್ಡವನ ಪಕ್ಕದಲ್ಲಿ ಇಟ್ಬಿಟ್ರೆ ಮಾತಾಡೋದಿಲ್ವಾ? ಹೌದಲ್ವಾ? ಆದರೆ ಬಲ ಒಂದು ಕೊಟ್ಟಿರ್ತಾನೆ ಭಗವಂತ. ಕೊಡೋ ಬುದ್ಧಿ ಕೊಟ್ಟಿರ್ಬೋದು ನಿಮಗೆ. ಅವಾಗ ಏನು ಮಾಡಬೇಕು? ಇಲ್ಲ, ಕಲಿಯುವಂಥ ವಿದ್ಯೆ ಜಾಸ್ತಿ ಕೊಟ್ಟಿರ್ತಾನೆ. ಶಕ್ತಿ ಇಲ್ಲ, ದೈಹಿಕ ಶಕ್ತಿ, ಬುದ್ಧಿಶಕ್ತಿ ಜಾಸ್ತಿ ಕೊಡಿ. ಇದನ್ನು ಜಾಸ್ತಿ ಮಾಡ್ಬೇಕು. ಹೌದು ದೇಹಕ್ಕೆ ಶಕ್ತಿ ಇಲ್ಲ. ನೀವು ತುಂಬ ದೊಡ್ಡ ವಿದ್ಯಾವಂತರನ್ನ ನೋಡಿ, ವೈದಿಕರನ್ನ ನೋಡಿ, ಹೊಡೆದಾಟಕ್ಕೆ ಹೋಗಲ್ಲ. ನೀವು ಯಾವುದೇ ವೈದಿಕರ ಮೇಲೆ ಅಪರೂಪ 0.1% ಅವ್ರ ಮೇಲೆ ಕೇಸ್ ಬೀಳೋದು. ಓದ್ಕೊಂಡಿದ್ದಾರೆ, ಜ್ಞಾನ ದೊಡ್ಡದು. ಇಡೀ ಭಾರತದಲ್ಲಿ ವೈದಿಕ ಸಂಪ್ರದಾಯ ಫಾಲೋ ಮಾಡ್ತಕ್ಕಂಥವ್ರು 3% ಇದ್ದಾರೆ ಪ್ಯೂರ್. ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಧ್ಯಾನ, ಹೋಮ, ಪ್ರಾಣಾಯಾಮ, ಈ ಥರದ್ದು ನಾವಾಯಿತು, ನಮ್ಮ ಧ್ಯಾನ, ನಮ್ಮ ಕೆಲಸ, ನಮ್ಮ ಓದು, ಇಷ್ಟೇ. ಅವ್ರ ಮೇಲೆ ಏನಾದರೂ ಕೇಸುಗಳು, ಇನ್ನೊಂದು ಎಷ್ಟು ಬಿದ್ದಿದ್ದಾವೆ ಅಂತ ನೋಡಿ. 0.1%. ಯಾರೋ ಗುರು ಮೇಲೆ 1,00,000 ಗುರುನಲ್ಲಿ ಒಬ್ಬ ಗುರು ಎಡಬಟ್ಟು ಅವನ ಮಾಡ್ಕೊಂಡಿದ್ದಾನಲ್ಲ, ಸತ್ಸಂಗ ಅಂತ ಮಾಡ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಅವನಾಗ ಬೇಕು ಅಂತ ಮಾಡಿಲ್ಲ. ಅಲ್ಲಿ ಜನ ಜಾಸ್ತಿ ಬಂದರು, ನೀನು ಆಯೋಜನೆ ಮಾಡೋಗಿ ನೀನು ಅದೆಲ್ಲ ನೋಡ್ಕೋಬೇಕಿತ್ತು, ಅಲ್ಲೋ ಕೊಡಬಾರ್ದಿತ್ತು. ಓಕೆ, ಅಲ್ಲ ಆತ ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಯಾವುದಿಲ್ಲ, ಬರ್ತಿದ್ದ ದುಡ್ಡನ್ನು ಚಾರಿಟಿ ಇನ್ನೊಂದು ಮಾಡ್ತಿದ್ದಾನೆ ಅಂತಕ್ಕಂಥ ಮಾತು ನೀವು ಗಮನಿಸಿ ನೋಡಿ. ತುಂಬ ಜ್ಞಾನವಂತ ವೈದಿಕರು ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಒಂದು ತಪ್ಪಾದಂಥ ಕಲ್ಪನೆ ಇರುತ್ತೆ, ಜನಿವಾರ ಹಾಕ್ಕೊಂಡವ್ರು. ಅಲ್ಲ, ನೀವು ವಿದ್ಯಾವಂತರಾಗಿದ್ದರೆ. ತುಂಬ ಟೀಚರ್ಸ್, ಒಂದು ಉದಾಹರಣೆ, ಯಾವುದಾದ್ರೂ ಟೀಚರ್, ಲೆಕ್ಚರರ್ಸ್, ಪ್ರೊಫೆಸರ್ಸ್, ಡಾಕ್ಟರ್ಸ್, ಎಷ್ಟು % ಕೇಸುಗಳಿದೆ ಈ ಕೊಲೆ, ಸುಲಿಗೆ, ದರೋಡೆ, ಮೋಸ, ದಗ, ಕಿತ್ಕೊಂಡಿರೋದು, ಇನ್ನೊಂದು ನೀವು ನೋಡಿ ಇದ್ದಾರೆ. ಅದ್ರಲ್ಲಿ ಕೆಲವರು ಎಲ್ಲೋ 0.1%.
0.1%. ಒಂದು ಜಡ್ಜ್ ಸಾಹೇಬರು, ಒಂದು ಲಾಯರ್ ಸಾಹೇಬರು, ಒಂದು ಟೀಚರ್, ಇವರೆಲ್ಲರೂ ವೈದಿಕರೇ, ಸಮಾಜಮುಖಿಗಳೇ. ನಾವೇನು ಅನ್ಕೋತೀವಿ ಗೊತ್ತಾ, ವೈದಿಕರು ಅಂತ ಹೇಳಿದ ತಕ್ಷಣ ಜನವರ ಹಾಕೊಂಡಿರೋರು ಅವರು ಬ್ರಾಹ್ಮಣರು. ಅದಲ್ಲ. ಬ್ರಾಹ್ಮಣ ಅಂತ ಹೇಳ್ತಿದ್ದಾಗೆ ಹುಟ್ಟಿನಿಂದ ಯಾರು ಬ್ರಾಹ್ಮಣ ಅಲ್ಲ, ಯಾರು ಶೂದ್ರ ಅಲ್ಲ. ಅದೆಲ್ಲ ತಪ್ಪಾದಂಥ ಏನೋ ಒಂದು ಪರ್ಸೆಪ್ಷನ್ ಮಾಡಿಟ್ಟಿದ್ರೆ ತೆಗೆದುಹಾಕಿ ಮಕ್ಕಳೇ. ಜ್ಞಾನದಿಂದ ಆತ ಬ್ರಾಹ್ಮಣ, ವೈದಿಕ. ನೋಡಿ, ಇವರೆಲ್ಲ ಜ್ಞಾನ ಭಂಡಾರ. ಇವ್ರುಗಳನ್ನ ನೋಡಿ ಯಾರಾದ್ರೂ ಟೀಚರ್ ಕೊಲೆ ಮಾಡಿರೋದು, ಸುಲಿಗೆ ಮಾಡಿರೋದು, ಇನ್ನೊಂದು ಮೋಸ ಮಾಡಿ ಕೇಳಿದ್ದೀರಾ? ಯಾರಾದ್ರೂ ದೇವಸ್ಥಾನದ ಪೂಜಾರಿ, ಅರ್ಚಕ ಮಾಡಿರೋದು, ತಟ್ಟೆ ಕಾಸು ಸಾಕು ಸರ್, ದೈವ ಕೊಟ್ಟಷ್ಟು ಕಲಿಸ್ತಿರೋ ಗುರು, ವೈದ್ಯಕೀಯ ಮಾಡುತ್ತಿರೋ ಒಂದು ಒಳ್ಳೆ ಡಾಕ್ಟರ್, ಲಾಯರ್, ಅವರೇನಾದ್ರೂ ಇಂಥದ್ದು ನೋಡಿ ಎಲ್ಲಾ ರಂಗದಲ್ಲೂ ಇರ್ತಾರೆ. ಬಟ್ ಇಲ್ಲಿ ತೆಗೆದು ನೋಡಿ 0.1%. ಅಂದ್ರೆ ಒಂದು ಲಕ್ಷದಲ್ಲಿ ಯಾರೋ ಒಬ್ಬರು ಇಬ್ರು, 1 ಲಕ್ಷ ಲಾಯರ್ಸ್ ಇದ್ರೆ ಒಬ್ರು, 1 ಲಕ್ಷ ಟೀಚರ್ಸ್ ಇದ್ರೆ ಒಬ್ರು ಇಬ್ರು ಇರ್ತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇರ್ತದೆ. ನೀವು ಸಾಮಾನ್ಯರಲ್ಲಿ ಇವರನ್ನ ತುಲನೆ ಮಾಡಿ ನೋಡಿ. ಇವ್ರೇನ್ ಮಾಡಿರ್ತಾರೆ, ತಮ್ಮ ಸ್ಟ್ರೆಂತ್ ಜಾಸ್ತಿ ಮಾಡ್ತಾ ಬರ್ತಾರೆ. ಅಂತ ವಿಚಾರಗಳಿಗೆ ಹೋಗಲ್ಲ. ನಮಗೆ ಯಾಕಪ್ಪ ಬೇಕು, ಇರೋ ಹೊಟ್ಟೆ ತುಂಬಿದ್ರೆ ಸಾಕು, ದೇವರು ಹೆಸರು ಕೊಟ್ಟಿದ್ದಾನೆ, ಗೌರವ ಕೊಟ್ಟಿದ್ದಾನೆ, ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ, ಮೈ ತುಂಬ ಬಟ್ಟೆ ಕೊಟ್ಟಿದ್ದಾನೆ, ಸಾಕು ನಮಗೆ. ಈ ಭಾವದಲ್ಲಿ ಇರ್ತೇವೆ ನಾವು. ಈ ಬುಧನ್ ಭಾವ ಬಿಡಲ್ಲ. ಇಲ್ಲಿ ಈ ಆಷಾಢ ಮಾಸದ ಬುಧ ಅಂತ ಇದೆಯಲ್ಲ, ಸೊ ಈ ಥರದ್ದು ಏನೋ ಒಂದು ಸಣ್ಣತನದ ಕೆಲಸಗಳು, ಸಣ್ಣತನದ ವ್ಯವಹಾರಗಳು. ಅದಕ್ಕೆ ಜುಲೈ ಮಾಸದಲ್ಲಿ ಹುಟ್ಟಿದವ್ರೆ ನಾನು ತುಂಬ ಜನ ನೋಡಿದ್ದೇನೆ. ಈ ಟ್ರೇಡಿಂಗು, ದಿಢೀರ್ ದುಡ್ಡು, ದಿಢೀರ್ ಲಾಭ, ಬೆಟ್ಟಿಂಗು, ಜೂಜು, ಸಟ್ಟ, ಈ ಥರದ್ದು ಹೋಗಿರ್ತಕ್ಕಂಥವ್ರು ಒಂದು 30% ಜುಲೈ ಮಾಸದಲ್ಲಿರೋರನ್ನ ನೋಡಿದ್ದಾನೆ. ದಿಢೀರ್ ಶ್ರೀಮಂತರಾಗಿರೋನು ಜುಲೈಯಲ್ಲಿರೋನ ನೋಡಿದ್ದಾನೆ. ಯಾವುದೋ ಒಂದು ಅಡ್ಡದಾರಿ ಸಂಪಾದನೆ, ಆಮೇಲೆ ಒಂದು ಅಡ್ಡದಾರಿಯ ಸಂಗಾತಿ, ಏನೋ ಒಂದು ಕಸಿವಿಸಿಗಳ ಮಾತುಗಳೇ ನೋಡಿದ್ದಾನೆ ಜುಲೈ ಮಾಸದಲ್ಲಿ ಹುಟ್ಟಿದ್ರು. ಯಾಕಂದ್ರೆ ಬುಧ ಬಂದು ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಗಲ 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 ಗಲ. ಯಾಕಂದ್ರೆ ನೀವು ಹುಟ್ಟುವಾಗಲೇ ಒಂದು ಕನ್ಫ್ಯೂಷನ್ನು, ಗಂಡ ಹೆಣ್ಣ, ಬೇಕಾ ಬೇಡವಾ, ಈ ಥರದ ಭಾವದಲ್ಲಿ ಹುಟ್ಟಿರೋದ್ರಿಂದ ನಿಮಗೆ ಇದು ದೈವ ಕೊಟ್ಟಿರುವ ಶಾಪ. ಸರಿಪಡಿಸ್ಕೋಬೋದಾ? ಖಂಡಿತ ಪಡಿಸ್ಕೋಬೋದು. ಜಾತಕ ನೋಡಬೇಕು. ಹೌದು, ಜುಲೈ ಮಾಸದಲ್ಲಿ ಹುಟ್ಬಿಟ್ಟಿದ್ದಾರೆ, ನನಗೆ ಈ ಥರದ್ದು ಭಾವ ಆವ ಇವುಗಳಲ್ಲಿ ಕಂಪನ ಆಗ್ತಿದೆ ಗುರುಗಳು ಅನ್ನೋದಾದರೆ ಖಂಡಿತ ನೋಡಬಹುದು, ದಾರಿ ಮಾಡಬಹುದು. ಜಾತಕ ನೋಡ್ಬೇಕಷ್ಟೇ. ಆಯ್ತು, ಆಗಲಿ. ಎಷ್ಟು ಜನಕ್ಕೆ ಜುಲೈ ಮಾಸದಲ್ಲಿ ಹುಟ್ಟಿದವರು, ಇಲ್ಲ ನಿಮ್ಮ ಆತ್ಮೀಯರೋ, ಒಡ ಹುಟ್ಟಿದವರು, ಸ್ನೇಹಿತರೋ ಈ ಥರದ್ದು ಆಗಿದೆ, ಗೊತ್ತಿದೆ, ದಯಮಾಡಿ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೊಡಿ ಅಂತ ಕಾಯ್ತಿರ್ತಾನೆ.